ಅಂಬೇಡ್ಕರ್ ಭವನ ನಿರ್ಮಾಣದ ಕನಸಿಗೆ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಜೀವ ತುಂಬಿದರು. ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕರು ಭವನ ನಿರ್ಮಾಣಕ್ಕೆ 2 ಕೋಟಿ ಅನುದಾನವನ್ನ ಘೋಷಣೆ ಮಾಡಿದ್ದಾರೆ. ಇದರಿಂದಾಗಿ ಮಾದಿಗ ಮಹಾಸಭಾದ ದಶಕಗಳ ಕನಸಿಗೆ ಜೀವ ಬಂದಂತಾಗಿದ್ದು 2028ರ ಒಳಗಾಗಿ ಭವನದ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸುವಂತೆ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರಿಗೆ ಸಮುದಾಯದ ಮುಖಂಡರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ತಾಲೂಕಿನ ಮಾದಿಗ ಮಹಾಸಭಾದ ಮುಖ್ಯಸ್ಥರು, ಯುವಕರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ತಾಲೂಕಿನ ಸರ್ವ ಪಕ್ಷದ ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಾಗಿದ್ದರು. ಪುಟ್ಟ ಜನರು ಬಡತನದಲ್ಲಿ ಇರ್ತಕ್ಕಂಥವ್ರು, ಕೈಲಾಗದೇ ಮದುವೆ ಮಾಡ್ತಕ್ಕಂಥ ಕೆಲವು ಪುಣ್ಯ ಕಾರ್ಯಗಳೆಲ್ಲ ಮಾಡ್ತಕ್ಕಂಥ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ ಇಲ್ಲಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಮಾಡ್ತಕ್ಕಂಥ ಕೆಲಸ ಕೂಡ ಇವತ್ತೆಲ್ಲರೂ ಸೇರಿದ್ವಿ. ಎಲ್ಲ ಮುಖಂಡರುಗಳೆಲ್ಲ ಇದ್ರಿ. ಇವತ್ತು ಯಾರು ಮುಖಂಡರು ಬರಲಿಲ್ಲ ಅನ್ನೋದಕ್ಕೆ ಎಲ್ಲಿ ಇಲ್ಲ. ಎಲ್ಲರೂ ಬಂದರೆ ಎಲ್ಲ ಕಡೆಯಿಂದ ಬಂದಿದ್ರೆ ಪಕ್ಷಾತೀತವಾಗಿ ನೀವೆಲ್ಲ ಹೇಳಿದಾಗ ಜಾತ್ಯಾತೀತ ಕೂಡ ಬಂದರೆ ಬಹಳ ಜನ ಅನ್ಯ ಜಾತಿಯವರು ಕೂಡ ಬಂದು ಇವತ್ತೆಲ್ಲ ನಿಮಗೆ ಸಹಕಾರಿಯಾಗಿ ನಾವು ಇದ್ದೀವಿ ಅಂತ ತೋರಿಸ್ತಕ್ಕಂಥ ಒಂದು ಶಕ್ತಿ ಕೂಡ ನಿಮಗೆ ಹಿಂದೆ ನಿಂತು ಅವರು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನೆಲ್ಲ ಸ್ನೇಹಿತರು ಇವತ್ತು ಭಾಗಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸ್ನೇಹಿತರು ಪತ್ರಕರ್ತ ಮಿತ್ರರು ಇವತ್ತು ಒಗ್ಗಟ್ಟಾಗಿ ನಮ್ಮ ಜೊತೆಗೆ ಇವತ್ತು ನಿಂತ್ಕೊಂಡು ಇದನ್ನ ಪ್ರಯೋಜನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಪತ್ರಕರ್ತರು ಕೇಳಿದಷ್ಟೇ ನಾನು ಹುಟ್ಟಿರ್ಬೋದು, ನಾಳೆ ಸಾಯ್ಬೋದು. ಯಾವನಲ್ಲಿ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥದ್ದು ಒಂದು ಗಿಡ ಆಗಲಿ, ಮರ ಆಗಲಿ, ಒಬ್ಬ ಜೀವ, ಯಾವುದೇ ಜೀವ ಆಗಿರ್ಬೇಕು ಬಹಳ ದಿವಸ ಜೀವನ ಮಾಡ್ತಕ್ಕಂಥದ್ದೇ. ನಾನು ಯಾವತ್ತೂ ಒಂದು ಸಾಯ್ಬೇಕು. ಸಾಯಕ್ಕಿಂತ ಮುಂಚಿತವಾಗಿ ನಾವೇನಾದ್ರು ಒಂದು ಪವಿತ್ರವಾಗಿರ್ತಕ್ಕಂಥ ಕೆಲಸ, ಆಮೇಲೆ 10 ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಇವತ್ತಲ್ಲದೆ ಯಾವತ್ತೂ ಒಂದು ದಿವಸ ಅದನ್ನ ನೋಡ್ತಕ್ಕಂಥ ಕೆಲಸ ಏನಾಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.